ಜನರಿಗೆ ಅನ್ಯಾಯ ಆಗಬಾರ್ದು ಅಂತ ನೀವು ಧ್ವನಿ ಎತ್ತಿದ್ದೀರಾ? ಖಂಡಿತ ಎತ್ತಿದ್ದೀನಿ, ಯಾವತ್ತೂ ಎತ್ತಿದ್ದೀನಿ, ಮುಂದಿನ ಎತ್ತೀನಿ. ಈಗ ಕೃಷ್ಣ ಬೈರೇಗೌಡರು ಕೂಡ ಮೊನ್ನೆ ವಿಸಿಟ್ ಮಾಡಿದ್ರು. ಅದೇ ನಾನು ಕೇಳ್ತಾ ಇರೋದು, ಕೃಷ್ಣ ಬೈರೇಗೌಡರು ಪಾಪ ಜವಾಬ್ದಾರಿ ಒಬ್ಬ ಮಂತ್ರಿಯಾಗಿ ತಮ್ಮ ಇಲಾಖೆಯ ವಿಷಯ ಬಗ್ಗೆ ಅಷ್ಟು ಬೇಸರದಿಂದ ಕಳಕಳಿಯಿಂದ ಪ್ರಾಮಾಣಿಕ ಕನ್ಸರ್ನ್ ಇದೆ ಅಂತ ಮಾಡಿದ್ದಾರೆ. ನನಗೂ ಕನ್ಸರ್ನ್ ಇದೆ, ಅದಕ್ಕೋಸ್ಕರ ಮಾತಾಡಿದ್ದೀನಿ. ಈಗ ಭ್ರಷ್ಟಾಚಾರದ ವಿರುದ್ಧವಾಗಿ ನೀವು ಸರ್ಕಾರ ಬಂದಿರುವಂತ ಅದನ್ನ ಸಂಪೂರ್ಣವಾಗಿ ಇದನ್ನ ಕೃಷ್ಣ ಬೈರೇಗೌಡರಿಗೆ ಕೇಳ್ರಿ. ಈಗ ಜಮೀರ್ ಅಹಮದ್ ಹೇಳಿದ್ರೆ ನನ್ನ ಇಲಾಖೆಯಲ್ಲಿ ಆ ಥರದ್ದು ಏನು ನಡೆದಿಲ್ಲ ಅಂತ ಹೇಳಿ. ಆಯ್ತು, ತನಿಖೆ ಅಲ್ಲಿ ತನಿಖೆಗೆ ಆಗ್ರಹ ಮಾಡ್ತೀರಾ? ನಾನು ಆಗ್ರಹ ಮಾಡಲ್ಲ. ಸರ್ಕಾರ ತನಿಖೆ ಮಾಡಬೇಕು ಅಂದ್ರೆ ಮಾಡಲಿ. ಈಗ DCM ಅವರು ಹೇಳಿದ್ದಾರೆ ಸರ್ಕಾರಕ್ಕೆ ಮುಜುಗರ ತರುವಂತ ಹೇಳಿಕೆಗಳು ಯಾರು ಕೊಡಬಾರದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತೆ ನಮ್ಮ ಪತ್ರಕ್ಕೆ ಮಾನ್ಯತೆ ಸಿಗಲಿಲ್ಲ, ಅದಕ್ಕೇನು ಹೇಳಬೇಕು? ನಮ್ಮ ಪತ್ರಕ್ಕೆ ಮಾನ್ಯತೆ ಸಿಗಲಿಲ್ಲ. ನಿಮ್ಮ ಪತ್ರಕ್ಕೆ ಈಗ ಮಾನ್ಯತೆ ಸಿಗದಿಲ್ಲದ ವಿಚಾರವಾಗಿ ನೀವು ಧ್ವನಿ ಎತ್ತಿದ್ದೀರಾ ಹಾಗಾದ್ರೆ? ನನ್ನ ಹಕ್ಕದು. ನಾವು ಯಾರು ನಮಗೆ ಗೆಲ್ಸಿದ್ದಾರೆ, ಜನರಿಗೆ ನ್ಯಾಯ ಕೊಡುವಂಥದ್ದು ನನ್ನ ಹಕ್ಕದು, ನನ್ನ ಕೆಲಸ. ಸರ್, ಈಗ ಹಿಂದೆ ಕೂಡ ಒಂದಷ್ಟು ವಿಚಾರಗಳಲ್ಲಿ ಧ್ವನಿ ಎತ್ತಿದ್ರೆ ಅಂದ್ರೆ ಒಂದಷ್ಟು ಆರೋಪಗಳು, ಒಂದಷ್ಟು ಚರ್ಚೆಗಳೇನಂತಂದ್ರೆ BR ಪಾಟೀಲ್ ಅವರು ಮಂತ್ರಿ ಸಿಕ್ಕಿಲ್ಲ, ಅದಕ್ಕೆ ಈ ರೀತಿಯಾದ ಒಂದಷ್ಟು ವಿಚಾರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾರೆ ಅಂತ. ನಿಜನಾ ಅದು? ಈ ತರ ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗುವಂಥ ಸ್ವಭಾವ ನಾನಲ್ಲ. ನಾನು ಏನಾಗಿದ್ರು ನೇರವಾಗಿ ಹೇಳ್ತೀನಿ, ನೇರವಾಗಿ ಮಾಡಿ. ನಾನು ತುರ್ತು ಪರಿಸ್ಥಿತಿಯಲ್ಲಿ 6 ತಿಂಗಳು ಜೈಲಿಗೆ ಹೋಗಿ ಬಂದಂಥವನು. ಇನ್ನು ಮುಂದೆನೂ ಕೂಡ ಜನಪರವಾಗಿ ಜೈಲಿಗೆ ಹೋಗುವಂಥದ್ದು ನಾನು ಮಾಡ್ತೀನಿ. ಅಲ್ಲ ಏನೇ